ಅಭಿವೃದ್ಧಿ ಕಾಣದ ಗ್ರಾಮ ಪಂಚಾಯಿತಿ, ಇದರ ಜೊತೆಗೆ ಸೌಲಭ್ಯಗಳಿಂದ ವಂಚಿತರಾಗಿರುವ ಸಾರ್ವಜನಿಕರು. ಇದು ಹುಣಸೂರು ತಾಲೂಕಿನ ಹನಗೋಡು ಗ್ರಾಮ ಪಂಚಾಯಿತಿ ಆಡಳಿತದ ಕಾರ್ಯವೈಖರಿಯ ಫಲದ ಚಿತ್ರಣ. ಆರಂಭವಾಗದ ಸಂತೆ, ತೆರಿಗೆ ಬಾಕಿ, ನದಿಗೆ ಸೇರುತ್ತಿರುವ ಕೋಳಿ ತ್ಯಾಜ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ, ಸಮರ್ಪಕವಲ್ಲದ ಮಳೆ ನೀರಿನ ಚರಂಡಿಗಳು, ಸಾರ್ವಜನಿಕ ಶೌಚಾಲಯದ ಕೊರತೆ, ಈ ಖಾತ ನೀಡುವಲ್ಲಿ ವಿಳಂಬ, ದುರಸ್ತಿಯಾಗದ ರಸ್ತೆ, ಶಾಲೆಯ ಮುಂಭಾಗವೇ ಕೊಳೆತು ನಾರುತ್ತಿರುವ ಚರಂಡಿ, ಹೀಗೆ ಹಲವಾರು ಸಮಸ್ಯೆಗಳಿಂದ ಕೂಡಿರುವ ಗ್ರಾಮ ಪಂಚಾಯತ್ ಆಡಳಿತ ಕಾರ್ಯವೈಖರಿಗೆ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದಲ್ಲಿ ಒಂದು ಮಾಂಸದ ಅಂಗಡಿ ಹಾಗೂ 8 ಕೋಳಿ ಅಂಗಡಿಗಳಿದ್ದು, ಇಲ್ಲಿ ಬರುವ ತ್ಯಾಜ್ಯವನ್ನ ಲಕ್ಷ್ಮಣ ತೀರ್ಥ ನದಿಯ ಸೇತುವೆಯಿಂದ ನದಿಗೂ ಹಾಗೂ ಹುಣಸೂರು ಮುಖ್ಯ ರಸ್ತೆಯ ಅಣ್ಣೆಗೆರೆ ಕೆರೆಗೂ ಸುರಿಯುವ ಮೂಲಕ ಕಲುಷಿತಗೊಳಿಸುತ್ತಿದ್ದಾರೆ. ಇದರ ಬಗ್ಗೆ ಯಾವುದೇ ಕ್ರಮವಿಲ್ಲ. ₹92 ಲಕ್ಷ ತೆರಿಗೆ ಬಾಕಿ, 2 ವರ್ಷಗಳಿಂದ ಹೋಟೆಲ್, ಕಿರಾಣಿ, ಬಟ್ಟೆ ಅಂಗಡಿ, ಬೇಕರಿ, ಕೋಳಿ ಮತ್ತು ಮಟನ್ ಹಾಗೂ ಮತ್ತಿತರ ಅಂಗಡಿ ಸೇರಿದಂತೆ ಒಟ್ಟು 200ಕ್ಕೂ ಹೆಚ್ಚು ಅಂಗಡಿಗಳಿದ್ದು, ಕೆಲವು ಮಂದಿ ಮಾತ್ರ ಲೈಸೆನ್ಸ್ ಪಡೆದಿದ್ದಾರೆ. ಬಹುತೇಕರು ಪರವಾನಗಿ ಪಡೆದಿಲ್ಲ. 1000ಕ್ಕೂ ಹೆಚ್ಚು ಮನೆಗಳಿರುವ ಇಲ್ಲಿ ವಾರಕ್ಕೆ 2 ಬಾರಿ ಮಾತ್ರ ಮನೆ ಕಸ ಸಂಗ್ರಹಣೆ ನಡೆಯುತ್ತಿದ್ದು, ಕಸ ಸರಿಯಾಗಿ ವಿಲೇವಾರಿಯಾಗುತ್ತಿಲ್ಲ. ಘನ ತ್ಯಾಜ್ಯ ನಿರ್ವಹಣೆಯು ವ್ಯವಸ್ಥಿತವಾಗಿ ಆಗುತ್ತಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು.